ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಗೌರ್ಮೆಂಟ್ ಜಾಬ್ಸ್ನ ಹುಡುಕ್ತಾ ಇದ್ದೀರಾ? ಈ ಒಂದು ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ, ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಏನು ಜಾಬ್ ತಿಳಿಸ್ಕೊಡ್ತಿದ್ದೀನಿ, ಆ ಒಂದು ಜಾಬ್ಗೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಯಾವ ರೀತಿ ಆ, ಆ ಜಾಬ್ನ ನೀವು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಏನು ಕ್ವಾಲಿಫಿಕೇಶನ್ ಆಗಿರಬೇಕು, ಏನು ಏಜ್ ಲಿಮಿಟ್ ಇದೆ, ಮತ್ತೆ ಎಷ್ಟು ಲಾಸ್ಟ್ ಡೇಟ್ ಇದೆ, ಎಷ್ಟು ಅಪ್ಲಿಕೇಶನ್ ಫೀಸ್ ಇದೆ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ? ಸೊ ಇನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ತಲುಪ್ತಾ ಇರಲಿ ಅಂತ ಹೇಳ್ಬಿಟ್ಟು, ಓಕೆನಾ? ಸೊ ಹಾಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು ಸ್ನೇಹಿತರೆ, ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ, ಓಕೆನಾ? ಸೊ ಆಧಾರ್ ಅಲ್ಲಿ ಕರೆದಿರುವಂತಹ ಜಾಬ್ ಇದು, ಓಕೆನಾ? ಆಧಾರ್ ಅಲ್ಲಿ ಕರೆದಿರುವಂತಹ ಜಾಬು. ನೀವು ಆಧಾರ್ ನಮ್ಮ ಏನು ಯೂನಿಕ್ UIDAI ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಆಗಿ ಕರೆದಿದ್ದಾರೆ ಸ್ನೇಹಿತರೆ, ಓಕೆನಾ? ಸೊ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಲ್ಲಿ ಕೆಲಸಕ್ಕೆ ಕರೆದಿರೋದು ರಿಕ್ರೂಟ್ಮೆಂಟ್ 2025, ಓಕೆನಾ? ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. 8 ಪೋಸ್ಟ್ಗಳಿದಾವೆ ಸ್ನೇಹಿತರೆ. 30 ಜೂನ್ 2025 ಒಳಗಡೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ? ಸೊ ಏನ್ ಎಲಿಜಿಬಿಲಿಟಿ ಇರಬೇಕು, ಏಜ್ ಲಿಮಿಟ್ ಏನು, ಪೇ ಸ್ಕೇಲ್ ಏನು, ಅಪ್ಲಿಕೇಶನ್ ಪ್ರೋಸೆಸ್ ಯಾವ ರೀತಿ ಆಗುತ್ತೆ, ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ? ಸೊ ನೋಡಿ, ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಲೊಕೇಶನ್ ಅಂತ ಹೇಳೋದಾದ್ರೆ ನೋಟಿಫಿಕೇಶನ್ ಅಲ್ಲಿ ಏನಿದೆ ಅದ್ರ ಪ್ರಕಾರ ಇದೆ ಸ್ನೇಹಿತರೆ, ಓಕೆನಾ? ನೋಟಿಫಿಕೇಶನ್ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು, ಓಕೆನಾ? ಹಾಗೆ ನೋಡೋದಾದ್ರೆ ಫೀಸ್ ಏನು ಅಂತ ಹೇಳಿದ್ರೆ, ಫೀಸ್ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಇದು ಆದಷ್ಟು ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಏಜ್ ಲಿಮಿಟ್ ಬಂದು 56 ವರ್ಷದವರೆಗೂ ಇರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸ್ಯಾಲ್ರಿ ನೋಡೋದಾದ್ರೆ ಪೇ ಲೆವೆಲ್ 7th, ಓಕೆನಾ? ಪೇ ಲೆವೆಲ್ 6, 7th ಪೇ ಮೆಟ್ರಿಕ್ಸ್, ಓಕೆನಾ? ಸೊ ನೋಡಿ, 35,000 ಇಂದ ಹಿಡಿದು 1,12,000 ಪರ್ ಮಂತ್ ವರೆಗೂ ಇದೆ, ಓಕೆನಾ? ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿರೋದ್ರಿಂದ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಏನೇನು ಇರಬೇಕು ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ, ವಿಜಿಲೆನ್ಸ್ ಕ್ಲಿಯರೆನ್ಸ್, ಇಂಟಿಗ್ರಿಟಿ ಸರ್ಟಿಫಿಕೇಟ್, ಫೋಟೋ ಕಾಪೀಸ್ ಆಫ್ ಪೇಪರ್ ಆಫ್ ಲಾಸ್ಟ್ 5 years, ಓಕೆನಾ? ಅದಾದ ನಂತರ ಅಪ್ಲಿಕೇಶನ್ ನ ನೀವು ಥ್ರೂ ಪ್ರಾಪರ್ ಚಾನಲ್ ಅಲ್ಲಿ ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ಇಂಪಾರ್ಟೆಂಟ್ ಲಿಂಕ್ಸ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ನ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಸ್ನೇಹಿತರೆ ಈ ಒಂದು ಸರ್ಕ್ಯುಲರ್ ಮತ್ತೆ ಅಪ್ಲಿಕೇಶನ್ ಫಾರ್ಮ್, ಓಕೆನಾ? ಸೊ ಇದರಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ಗೆ ಕರೆದಿರುವಂತದ್ದು, ಓಕೆನಾ? ಎಲಿಜಿಬಿಲಿಟಿ ನೋಡೋದಾದ್ರೆ, ಎಸೆನ್ಷಿಯಲ್ ಹೋಲ್ಡಿಂಗ್ ಅನಲಾಗ್ ಪೋಸ್ಟ್ ಆರ್ ರೆಗ್ಯುಲರ್ ಬೇಸಿಸ್ ಇನ್ ಪೇರೆಂಟ್ ಗ್ರೇಡ್ ಡಿಪಾರ್ಟ್ಮೆಂಟ್, ಪೇ ಲೆವೆಲ್ ಆಫ್ 5th ಪೇ ಲೆವೆಲ್ ಅಲ್ಲಿ ಮಿನಿಮಮ್ ಮಾಡಿರಬೇಕು, ಅಥವಾ ಮಿನಿಮಮ್ 5 years ಆಫ್ ರೆಗ್ಯುಲರ್ ಸರ್ವಿಸ್ ಇನ್ ಪೇ ಲೆವೆಲ್ 4, ಓಕೆನಾ? ಅಥವಾ 7 years ರೆಗ್ಯುಲರ್ ಸರ್ವಿಸ್ ಇನ್ ಪೇ ಲೆವೆಲ್ 3, ಓಕೆನಾ? ಆದಷ್ಟು ಇಂತಹ ಆಫೀಸರ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ, ಓಕೆನಾ? ಸೊ ಆಫೀಸರ್ಸ್ ಫ್ರಮ್ ಸ್ಟೇಟ್ ಗೌರ್ಮೆಂಟ್, ಯೂನಿಯನ್ ಟೆರಿಟರಿ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಆಟೋನಮಸ್ ಆರ್ಗನೈಸೇಷನ್ ಇರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಬಂದು ನೀವು ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ಅಡ್ಮಿನಿಸ್ಟ್ರೇಟಿವ್, ಲೀಗಲ್, ಎಸ್ಟಾಬ್ಲಿಷ್ಮೆಂಟ್, ಹ್ಯೂಮನ್ ರಿಸೋರ್ಸ್, ಫೈನಾನ್ಸ್, ಅಕೌಂಟ್ಸ್, ಈ ರೀತಿ BA BCom ಮಾಡಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ, ಓಕೆನಾ? ಸೊ ಅದೇ ರೀತಿ ಬೇರೆ ಒಂದು ಹುದ್ದೆಗೂ ಕೂಡ ಕರೆದಿರ್ತಾರೆ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇಲ್ಲೇನು ನೋಟಿಫಿಕೇಶನ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ನಮ್ಮ UDID ಇದು ಆಧಾರ್ ವೆಬ್ಸೈಟ್, ಓಕೆನಾ? ಸೊ ಈ ಆಧಾರ್ ವೆಬ್ಸೈಟ್ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿರ್ತಾರೆ. ಅದ ನಂತರ ಇದ್ರದ್ದು ಅಪ್ಲಿಕೇಶನ್ ಫಾರ್ಮ್ ನೋಡೋದಾದ್ರೆ ಇಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿರುವಂತ ಅಪ್ಲಿಕೇಶನ್ ಫಾರ್ಮ್ ಇದೆ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ನೀವು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ? ಸೊ ಬೆಂಗಳೂರಲ್ಲಿರೋ HR ಡೈರೆಕ್ಟರ್ಗೆ ನೀವು ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ, ಆಧಾರ್ ಕಾಂಪ್ಲೆಕ್ಸ್ ಅಲ್ಲಿ, NTI ಲೇಔಟ್, ಟಾಟಾನಗರ, ಕೊಡಿಗೆಹಳ್ಳಿ, ಓಕೆನಾ? ಸೊ ಇದೆಲ್ಲ ಫುಲ್ ಡೀಟೇಲ್ಸ್ ನ ನೀವು ಫಿಲ್ ಅಪ್ ಮಾಡ್ಬಿಟ್ಟು ಕಳಿಸ್ಬೇಕಾಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಆದಷ್ಟು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ, ಓಕೆನಾ? ಹಾಗೆ ನೀವು ಬೇರೆ ಒಂದು ಹುದ್ದೆಗೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಇಷ್ಟೊಂದು ಹುದ್ದೆಗಳನ್ನ ಕರೆದಿದ್ದಾರೆ. ಸೊ ಲೊಕೇಶನ್ ಕೂಡ ಕೊಟ್ಟಿದ್ದಾರೆ, ಯಾವ ಲೊಕೇಶನ್ ಅಲ್ಲಿ ಅಂತ ಹೇಳ್ಬಿಟ್ಟು, ಯಾವಾಗ ಲಾಸ್ಟ್ ಡೇಟು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಈ ರೀತಿ ಪ್ರತಿಯೊಂದು ಡೀಟೇಲ್ಸ್ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ? ಸೊ ಹಾಗೆ ನೋಡೋದಾದ್ರೆ
ಈಗಾಗಲೇ ನಿಮಗೆ CISF ಹೆಡ್ ಕಾನ್ಸ್ಟೇಬಲ್ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದಾದ ನಂತರ CDAC ಇಂಜಿನಿಯರ್ಸ್ ಆಗಿರುವಂತವ್ರು 850 ಹುದ್ದೆಗಳನ್ನ ಕರೆದಿದ್ದಾರೆ. ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅದಾದ್ರೆ SSCL ಕರೆದಿರುವಂತಹ ಜನ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದು. ಅದಾದ್ರೆ ECIL ಅಲ್ಲಿ ಕರೆದಿರುವಂತಹ ಹುದ್ದೆಗಳು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಮತ್ತೆ ಬಾಗಲಕೋಟೆಯಲ್ಲಿ ಕಲ್ಯಾಣ ಅಭಿವೃದ್ಧಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಪ್ಲಿಕೇಶನ್ ಕರೆದಿದ್ದಾರೆ 130 ಪೋಸ್ಟ್ಗಳು. ಅಲ್ಲೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಕಮೆಂಟ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಓಕೆನಾ? ಯಾಕೆಂದ್ರೆ ಅವ್ರಿಗೂ ಕೂಡ ಈ ಒಂದು ಹುದ್ದೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.